ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ವೆಲ್ಕಮ್ ಬ್ಯಾಕ್. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ನೆನ್ನೆ ಅದ್ದೂರಾಗಿ RCB ಗೆಲ್ತಾ ಇದ್ದಂಗೆ ಹಾವಳಿ ಮಾಡಿಕೊಂಡು ಪಾಯಿಂಟ್ಸ್ ಟೇಬಲ್ನ ನೋಡ್ತಾ ಇತ್ತು ಅಂದರೆ ಹಂಗೆ ಜಮ್ ಅನ್ನುತ್ತೆ RCB ಫ್ಯಾನ್ಸ್ಗಳಿಗೆ. ನೋಡ್ತಾ ಇರ್ಬೋದು ಪಾಯಿಂಟ್ಸ್ ಟೇಬಲ್ ಯಾವ ಥರ ಕಾಣಿಸ್ತಾ ಇದೆ ಅಂತ. ಇನ್ನು ಕ್ಯೂ ಅನ್ನೋದು ಬಂದಿಲ್ಲ. ಯಾಕೆ 8 ಮ್ಯಾಚ್ನ ಗೆದ್ದರು ಸಹ ಕ್ಯೂ ಅನ್ನೋದು ಬಂದಿಲ್ಲ. ನಿಮಗೆಲ್ಲ ಗೊತ್ತಿರೋ ಹಾಗೆ GT ಸಹ 8 ಮ್ಯಾಚ್ನ ಗೆದ್ದಿದ್ರು RCB ಗೆಲ್ಲಕ್ಕಿಂತ ಮುಂಚೆ. ಬಟ್ ಅವರು ಕೂಡ ಕ್ಯೂ ಅನ್ನೋದು ಬಂದಿರಲಿಲ್ಲ. ಇಲ್ಲಿ 9 ಮ್ಯಾಚ್ ಗೆಲ್ತು ಅಂತಾನೆ ಮಾತ್ರ ಕ್ಯೂ ಅನ್ನೋದು ಬರುತ್ತೆ. ಇವಾಗ ಕ್ವಾಲಿಫೈ ಆಗಿಲ್ವ RCB ಅಂತ ನೋಡ್ತು ಅಂದರೆ 8 ಮ್ಯಾಚ್ನ ಗೆದ್ದು ಕ್ವಾಲಿಫೈ ಆಗಿಲ್ಲ ಅಂದರೆ ಆಲ್ಮೋಸ್ಟ್ ಕ್ವಾಲಿಫೈ ಆಗಿದೆ. ಇವಾಗ ಆಲ್ಮೋಸ್ಟ್ ಎಲಿಮಿನೇಟೆಡ್ ಅಂತ KKRನ ಹೇಳ್ತೀವಲ್ಲ, ಆ ಥರ ಆಲ್ಮೋಸ್ಟ್ ಕ್ವಾಲಿಫೈಡ್. 8 ಮ್ಯಾಚ್ನ ಗೆಲ್ತು ಅಂದರೆ ಆಲ್ಮೋಸ್ಟ್ ಕ್ವಾಲಿಫೈಡ್. ಹೆಜ್ಜೆನ ಎತ್ತಿ ಒಂದು ಹೆಜ್ಜೆನ ಒಳಗಡೆ ಇಟ್ಟಿದ್ದಾರೆ ವಸ್ತು ಒಳಗಡೆ, ಇನ್ನೊಂದು ಹೆಜ್ಜೆ ಎತ್ಬಿಟ್ಟು ಇಡೋದಷ್ಟೇ ಬಾಕಿ ಇದೆ. ಅಂದರೆ ಆಲ್ಮೋಸ್ಟ್ ಅಂತಲೇ 3ನೇ 4ನೇ ಪೊಸಿಷನ್ಗೆ ಇದು ಆಲ್ಮೋಸ್ಟ್ ಕ್ವಾಲಿಫೈಡ್ ಅಂತ. ಟಾಪ್ 2 ಪೊಸಿಷನ್ಗೆ ಇದು ಸಾಕಾಗಲ್ಲ. 8 ಮ್ಯಾಚ್ ಗೆದ್ಬಿಟ್ಟು ನಾವು ಕ್ವಾಲಿಫೈ ಆಗ್ತೀವಿ ಟಾಪ್ 2ಗೆ ಅಂತಂದರೆ ಅದು ಆಗೋದಿಲ್ಲ ಅಂತಲೇ ಅನ್ನಿಸ್ತಾ ಇದೆ. ಸೊ ಇನ್ನು ಮಿಕ್ಕಿರುವಂಥ ಮ್ಯಾಚ್ಗಳಿಂದ ನಮ್ಮ RCBದು 2 ಮ್ಯಾಚ್ ಮಿಕ್ಕಿದೆ. 2 ಗೆಲ್ಲಬೇಕು, ಇಲ್ಲ ಒಂದನ ಗೆಲ್ತು ಅಂತ ಅಂದರೆ ಖಂಡಿತ ಟಾಪ್ 2ಅಲ್ಲಿ ನಾವು ಫಿನಿಶ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ. 2 ಗೆಲ್ತು ಅಂದರೆ ನಂಬರ್ 1ಅಲ್ಲಿ ಇರ್ತೀವಿ, ಅಥವಾ 1 ಗೆಲ್ತು ಅಂತಂದರೆ ಖಂಡಿತ ಟಾಪ್ 2ಅಲ್ಲಿ ಫಿನಿಶ್ ಮಾಡ್ಬೋದು. ಯಾಕಂದರೆ ನೆಟ್ ರನ್ ರೇಟು ನಮ್ಮದು ಸಿಕ್ಕಾಪಟ್ಟೆ ಜಾಸ್ತಿ ಇರೋದ್ರಿಂದ ಲಾಸ್ಟ್ ಮ್ಯಾಚ್ ಅಂತ ಹೆವಿ ಮಾಡಿದ ನೆಟ್ ರನ್ ರೇಟ್ ಏನು ಬೂಸ್ಟ್ ಆಗಲಿಲ್ಲ ನೆನ್ನೆ ಮ್ಯಾಚು. ಸೊ ಪರವಾಗಿಲ್ಲ, ಒಂದು ಡೀಸೆಂಟ್ ಆಗಿದೆ. ಒಟ್ಟಲ್ಲಿ ಇವರಿಗೆಲ್ಲ ಕಂಪೇರ್ ಮಾಡಿದ್ರೆ GT ಕಂಪೇರ್ ಮಾಡಿದ್ರೆ SRH ಕಂಪೇರ್ ಮಾಡಿಕೊಂಡ್ರೆ ಬೆಟರ್ ಆಗಿದೆ ನಮ್ಮ ನೆಟ್ ರನ್ ರೇಟ್. ಆದ್ದರಿಂದ ನಾವು ಇಲ್ಲಿ 1 ಮ್ಯಾಚ್ನ ಗೆದ್ದರೂ ಸಾಕು ಕ್ವಾಲಿಫೈ ಆಗ್ಬೋದು ಟಾಪ್ 2ಗೆ ಅನ್ನೋ ಒಂದು ಹೋಪ್ಸ್ ಇದೆ ಬೇರೆಯವರಿಗೆ ಕಂಪೇರ್ ಮಾಡಿಕೊಂಡ್ರೆ. ಯಾಕಂದರೆ ನಮ್ಮ ನೆಟ್ ರನ್ ರೇಟ್ ಏನಿದೆ ಅದು ಬಲಿಷ್ಠವಾಗಿದೆ, ಸಖತ್ತಾಗಿದೆ. ಸೊ ಇಲ್ಲಿ SRH ಮಿಕ್ಕಿರುವಂಥ 2 ಮ್ಯಾಚ್ 2 ಗೆಲ್ತು ಅಂದರೆ 9 ಮ್ಯಾಚ್ ಆಗುತ್ತೆ. ಬಟ್ 2 ಗೆಲ್ಲಬೇಕಲ್ಲ, 2 ಗೆಲ್ಲಬೇಕು ಅಂದರೆ RCB ಅಗೇನ್ಸ್ಟ್ ಮ್ಯಾಚ್ ಇದೆ ಇವರಿಗೆ. ಮೇಯ್ನಾಗಿ RCB ಅಗೇನ್ಸ್ಟ್ SRHಗೆ ಮ್ಯಾಚ್ ಇದೆ, RCB ಅಗೇನ್ಸ್ಟ್ ಪಂಜಾಬ್ ಕಿಂಗ್ಸ್ಗೆ ಮ್ಯಾಚ್ ಇದೆ. ಸೊ ಇಲ್ಲಿ ಹೊಡ್ತಾ ತಿನ್ಬೇಕಾಗಿರೋದು ಟಾಪ್ 4 ಅಲ್ಲಿರುವಂಥ ಟೀಮೇ RCB ಕಡೆಯಿಂದ ಹೊಡೆದ ತಿಂತಾರೋ ಅಥವಾ RCBಗೆ ಹೊಡೆತಾ ಕೊಡ್ತಾರೋ ಅಂತ ಕಾದು ನೋಡ್ಬೇಕು. SRHಗೆ ಮತ್ತು PBKSಗೆ ಮಸ್ಟ್ ವಿನ್ ಗೇಮು. ಅವರು ಕ್ವಾಲಿಫೈ ಆಗಬೇಕು ಅಂತಂದರೆ ನೋಡಿ, ಅವ್ರು ಕ್ವಾಲಿಫೈ ಆಗೋಕ್ಕಾಗೋದಿಲ್ಲ ಇಲ್ಲ ಅಂತಂದರೆ ಕೆಳಗಡೆ ಅವರು ಗೆದ್ರು ಅಂತಂದರೆ CSK ಗೆಲ್ತು ಅಂದರೆ ಅಥವಾ RR ಗೆಲ್ತು ಅಂದರೆ ಕಂಟಿನ್ಯೂಸ್ ಆಗಿ ಇವ್ರು ಗೆಲ್ಲೇಬೇಕು, ಬೇರೆ ವಿಧಿ ಇಲ್ಲ. SRH ಏನು ಕ್ವಾಲಿಫೈ ಆಗಿಬಿಡ್ದೆ ಅಂತ ಹೇಳೋದಕ್ಕಾಗೋದಿಲ್ಲ. ಹೌದು, ಒಂದು ರೇಂಜಿಗೆ ಪಂಜಾಬ್ ಕಿಂಗ್ಸ್ಗೆ ಕಂಪೇರ್ ಮಾಡ್ತು ಅಂದರೆ ಒಂದು ರೇಂಜಿಗೆ ಸಿಟ್ಟಿಂಗ್ ಪ್ರಿಟಿ ಅಂತ ಹೇಳ್ಬೋದು. ಬಟ್ ಪಂಜಾಬ್ ಕಿಂಗ್ಸ್ ಅವರಂತೂ ಸಿವಿಯರ್ ಆಗಿದ್ದಾರೆ. ಅವರಂತೂ ಗೆಲ್ಲೇಬೇಕು ಮಿಕ್ಕಿರೋಂಥ ಮ್ಯಾಚ್ಗಳನ್ನ. 3 ಮ್ಯಾಚು ಕೂಡ ಅವ್ರು ಹೊಡಿಲೇಬೇಕು. 3 ಮ್ಯಾಚ್ನ ಹೊಡಿತು ಅಂತಂದರೆ ಅವರು ಟಾಪ್ 2ಅಲ್ಲಿ ಫಿನಿಶ್ ಮಾಡುವಂಥ ಚಾನ್ಸ್ ಇರುತ್ತೆ. 2 ಮ್ಯಾಚ್ನ ಹೊಡಿತು ಅಂತಂದರೆ ಖಂಡಿತ ಟಾಪ್ 4ಅಲ್ಲಂತೂ ಖಂಡಿತ ಫಿನಿಶ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅವರು ಆಡ್ಸಲ್ಲಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅವರಿಗೆ ಆ ಥರ ಪಾಸಿಟಿವಿಟಿ. ಅವ್ರು ನೆಟ್ ರನ್ ರೇಟಲ್ಲಿ ಕಾಂಪೀಟ್ ಮಾಡೋದಕ್ಕಾಗೋದಿಲ್ಲ. ಅವ್ರು ನೆಟ್ ರನ್ ರೇಟ್ ಬರೋದೇ ಇಲ್ಲ. ಅವ್ರು ಕಾಂಪೀಟ್ ಮಾಡ್ತು ಅಂತಂದರೆ KKR ಜೊತೆ ಕಾಂಪೀಟ್ ಮಾಡಬೇಕು. ಇನ್ ಕೇಸ್ ಏನಾದ್ರು KKR ಏನಾದ್ರು ರಿಪೀಟೆಡಾಗಿ ಗೆದ್ಕೊಂಬಂದ್ಬಿಟ್ರು ಇಲ್ಲಿಂದ ಆಚೆಗೆ ಅಂತ ಅಂದ್ಕೊಳ್ಳಿ, ಅವರಿಗೆ ಚಾನ್ಸ್ ಇದೆಯಾ? ಹೌದು, ಚಾನ್ಸ್ ಇದ್ದರೂ ಇರಬಹುದು. ಯಾಕೆಂದರೆ 7 ಮ್ಯಾಚ್ನ ಇನ್ನೂ ಯಾವ ಟೀಮು ಕೂಡ ಗೆದ್ದಿಲ್ಲ. ಇವ್ರು KKR ಇನ್ ಕೇಸ್ ಏನಾದ್ರು 3 ಹೊಡಿತು ಅಂತಂದರೆ ಅವ್ರದ್ದು 7 ಮ್ಯಾಚ್ ಗೆದ್ದಂಗೆ ಆಗುತ್ತೆ. ಪಂಜಾಬ್ ಕಿಂಗ್ಸು ಏನಾದ್ರು 1 ಮ್ಯಾಚ್ನ ಹೊಡಿತು ಅಂದರೆ ಅವ್ರದ್ದು 7 ಮ್ಯಾಚ್ ಗೆದ್ದಂಗೆ ಆಗುತ್ತೆ. ಜೊತೆಗೆ ಅವರು ಆಡ್ಸಿಗೆ ಬರ್ತಾರೆ, ಇವ್ರ ಜೊತೆಗೆ ಕಾಂಪಿಟೇಷನ್ಗೆ ಬರ್ತಾರೆ. 7 ಮ್ಯಾಚ್ ಗೆದ್ಬಿಟ್ಟು ಕ್ವಾಲಿಫೈ ಆಗುವಂಥ ಸಿನಾರಿಯೋ ನನಗೇನೋ ಅಷ್ಟರ ಮಟ್ಟಿಗೆ ಕಾಣಿಸ್ತಾ ಇಲ್ಲ. ಬಟ್ ಇವರು ಆಡ್ಸಲ್ಲಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಇವ್ರದ್ದು ನಡೆಯುತ್ತೆ ಅಂತ ಹೇಳ್ಬೋದು. ಇವೆಂಟ್ಸಲ್ಲಿ ಇದ್ದಿತ್ತು ಅಂದರೆ 7 ಮ್ಯಾಚ್ ಗೆದ್ಬಿಟ್ಟು ಕ್ವಾಲಿಫೈ ಆಗಲ್ಲ ಅಂತಲೇ ಹೇಳ್ತಿದೆ. ಬಟ್ ಆಡ್ಸಲ್ಲಿ ಇರೋದ್ರಿಂದ ಆದರೂ ಆಗಬಹುದು, ಚಾನ್ಸಸ್ ಆರ್ ದೇರ್. ಬಟ್ RCB ಸಿಟಿಂಗ್ ಪ್ರಿಟಿ ಮಗ. RCB ನೋಡಿದ್ರೆ ಖುಷಿ ಆಗುತ್ತೆ. 16 ಪಾಯಿಂಟ್ ಇಟ್ಕೊಳ್ಳೋದ್ರ ಮೂಲಕ ನೆಟ್ ರನ್ ರೇಟ್ನ ಸಾಕಾಗಿ ಇಟ್ಕೊಳ್ಳೋದ್ರ ಮೂಲಕ GT ಜೊತೆಗೆ ನಾವು ಕಾಂಪಿಟೇಷನ್ಗೆ ಬಿದ್ದಿದ್ದೀವಿ. ಇವತ್ತಿನ ಮ್ಯಾಚು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಪಂಜಾಬ್ ಕಿಂಗ್ಸ್ಗೆ ಮುಂಬೈ ಇಂಡಿಯನ್ಸು ನಾವು ಹೊಂಟೋಗ್ಬಿಟ್ಟಿದ್ದೀವಣ್ಣ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಬನ್ನಿ. ಮುಂಬೈ ಇಂಡಿಯನ್ಸ್ ಎಷ್ಟು ಜನ ನಾವು ಎಳೆದಿರೋದು ಈ ಸೀಸನು, ಎಳ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಹೌದು, ಲಾಸ್ಟ್ ಮ್ಯಾಚ್ ಹೋಗ್ಬಿಟ್ಟು ಬರ್ತಿದ್ದಾರೆ ಮುಂಬೈ ಇಂಡಿಯನ್ಸು. ಬಟ್ ಆದ್ರೂ ಕೂಡ ಅವ್ರಿಗೆ ಹೋಪ್ಸ್ ಇರುತ್ತೆ, ಇಲ್ಲ ಏನಾದ್ರು ಮಾಡಬೇಕು ಈ ಮ್ಯಾಚು ಅಂತ. ಗೊತ್ತಿಲ್ಲ ಏನಾಗುತ್ತೆ, ಏನಾದ್ರು ಚೇಂಜಸ್ ಮಾಡ್ಕೊಂಬೋತಾರೆ ಮುಂಬೈ ಇಂಡಿಯನ್ಸ್ ಅಂತ. ಹಾರ್ದಿಕ್ ಪಾಂಡ್ಯ ಅವ್ರು ವಾಪಸ್ ಬರ್ತಾರೆ, ಸೂರ್ಯಕುಮಾರ್ ಯಾದವ್ನ ಎಕ್ಸಿಟ್ ಕೊಡ್ತಾರೆ, ಯಾಕೋ ಸ್ಕ್ವಾಡ್ ಒಳಗಡೆ ಎಂಟ್ರಿ ಕೊಟ್ಟಿಲ್ಲ ಅಂದರೆ ಜಾಯ್ನ್ ಆಗಿಲ್ಲ ಅನ್ನೋ ಥರ ಎಲ್ಲ ಅಪ್ಡೇಟ್ ಬಂದಿತ್ತು. ರೋಹಿತ್ ಶರ್ಮಾ ಮಾಡ್ತಾರಾ ಅಥವಾ ಸುಮ್ಮನೆ ಆಗ್ತಾರೆ, ಯಾಕಂದ್ರೆ ಔಟ್ ಆಫ್ ದ ಟೂರ್ನಮೆಂಟ್ ಆಗಿರೋದ್ರಿಂದ. ಸೊ ಏನೆಲ್ಲ ಚೇಂಜಸ್ ಮಾಡ್ಬೋದು, ಏನೆಲ್ಲ ವಿಭಿನ್ನವಾಗಿ ಟ್ರೈ ಮಾಡ್ಬೋದು. ಹೊಸ ಪ್ಲೇಯರ್ಸ್ಗಳನ್ನ ಕೂಡ ಇವ್ರು ಆಡ್ಸೋದಕ್ಕೆ ಟ್ರೈ ಮಾಡ್ಬೋದು. ಯಾಕಂದರೆ ನಥಿಂಗ್ ಟು ಲೂಸ್ ಮ್ಯಾಚ್ ಆಗಿರೋದ್ರಿಂದ ವಿಭಿನ್ನವಾಗಿ ಟ್ರೈ ಮಾಡಿದ್ರೆ ಅಂದರೆ ಯಂಗ್ಸ್ಟರ್ಸ್ಗಳನ್ನ ಆಡಿಸ್ತು ಅಂತಂದರೆ ಏನು ಬೇಕಾದ್ರೂ ಮಾಡ್ಬೋದೇನೋ ಅವರು ಅನ್ನೋ ಥರ ಪ್ರಯತ್ನ ಮಾಡ್ಬೋದು. ಸೊ ಟ್ರೈನ್ ಆ್ಯಂಡ್ ಟೆಸ್ಟ್, ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ನ ಇಲ್ಲಿ ಮುಂಬೈ ಇಂಡಿಯನ್ಸ್ ಫಾಲೋ ಅಪ್ ಮಾಡಬೇಕಾಗುತ್ತೆ. ಜೊತೆಗೆ LSGನೂ ಕೂಡ ಫಾಲೋ ಅಪ್ ಮಾಡಬೇಕಾಗುತ್ತೆ. ಯಾಕಂದರೆ ಅಫಿಷಿಯಲಿ ಬೋತ್ ಟೀಮ್ಸ್ ಆರ್ ಎಲಿಮಿನೇಟೆಡ್ ಫ್ರಮ್ IPL. ಇವತ್ತು ಏನಾಗಬೇಕು RCBಗೆ ಅನ್ನೋದನ್ನ ನೋಡ್ತು ಅಂತ ಅಂದರೆ ಮುಂಬೈ ಇಂಡಿಯನ್ಸೇ ಗೆಲ್ಲಬೇಕು ಅಂತ RCB ಫ್ಯಾನ್ಸ್ಗಳು ಅನ್ಕೊತಾ ಇರ್ತಾರೆ. ಯಾಕಂದರೆ ನೋಡಿ, ಇವಾಗ ಪಂಜಾಬ್ ಕಿಂಗ್ಸ್ ಅವ್ರಿಗೆ ಇವತ್ತಿನ ಮ್ಯಾಚ್ನ ಗೆದ್ಬಿಡ್ತು ಅಂದರೆ 15 ಪಾಯಿಂಟಿಗೆ ಬಂದ್ಬಿಡ್ತಾರೆ. 15 ಪಾಯಿಂಟ್ನ ಗೆದ್ಬಿಡ್ತು ಅಂದರೆ ಇಲ್ಲಿ ಬಂತು ಅಂತಂದರೆ ನೆಕ್ಸ್ಟ್ ಮ್ಯಾಚು RCB ಅಗೇನ್ಸ್ಟ್ ಇದೆ ಅಂತ ಹೇಳ್ಕೊಳ್ಳಿ. ಹೌದು, ಇನ್ನೂ ಫ್ಯೂ ಮ್ಯಾಚಸ್ ಇದೆ.
RCB ಅಗೇನ್ಸ್ಟ್ ಕೂಡ ಅವರಿಗೊಂದು ಮ್ಯಾಚ್ ಇರೋದ್ರಿಂದ ಇವರು ಟಾಪ್ ಆಫ್ ದ ಟೇಬಲಲ್ಲಿ ಫಿನಿಶ್ ಮಾಡುವಂಥ ಚಾನ್ಸ್ ಇರುತ್ತೆ ಇವ್ರಿಗೆ ಆಟ್ಸ್ ಇರೋದ್ರಿಂದ. ಇನ್ ಕೇಸ್ ನಮ್ಮನ್ನು ಮ್ಯಾಚ್ ಮಾಡಿದ್ರು ಅಂತಂದರೆ ಹೌದು ಪಂಜಾಬ್ ಕಿಂಗ್ಸ್ಗೆ 3 ಮ್ಯಾಚ್ ಉಳಿದಿದೆ, 3ಕ್ಕೆ 3 ಹೊಡಿತು ಅಂತಂದರೆ 9 ಮ್ಯಾಚ್ ಗೆದ್ದಂಗೆ ಆಗುತ್ತೆ. ನಮ್ಮ RCB ನಾವು ಉಳಿದಿರುವಂಥ 2 ಮ್ಯಾಚಲ್ಲಿ 1 ಮ್ಯಾಚ್ನ ಗೆಲ್ತು ಅಂತ ಅಂದಾಗ ಸೊ ಇವ್ರದೇ ಒಂಥರ 1 ಪಾಯಿಂಟ್ ಲೀಡ್ ಔಟ್ ಹೋಗ್ಬಿಡುತ್ತೆ. ಸೊ ಅದರಿಂದ ಪಂಜಾಬ್ ಕಿಂಗ್ಸ್ನ ನಾವು ಟಾಪಲ್ಲಿ ಕ್ವಾಲಿಫೈ ಆಗೋದಕ್ಕೆ ಬಿಡಬಾರ್ದು ಈ ಸೀಸನು. ಅವರು ಕೆಳಗಡೆ ಕ್ವಾಲಿಫೈರು ಪರವಾಗಿಲ್ಲ, 3-4 ಕ್ವಾಲಿಫೈರು ಪರವಾಗಿಲ್ಲ, ನಾವು ಮೇಲ್ಗಡೆ ಕ್ವಾಲಿಫೈ ಮಾಡ್ಸೋಕ್ಕೆ ಬಿಡಬಾರ್ದು. ಬೇರೆಯವ್ರು ಬಂದರೂ ಪರವಾಗಿಲ್ಲ, ನಾವು ಮೇಲ್ಗಡೆ ಇರಬೇಕು, ನಾವು ಟಾಪಲ್ಲಿ ಇರಬೇಕು ಅಷ್ಟೇ. ಅದಕ್ಕೋಸ್ಕರ ಇವತ್ತು ಮುಂಬೈ ಇಂಡಿಯನ್ಸ್ ಗೆಲ್ಲಬೇಕು. ಮುಂಬೈ ಇಂಡಿಯನ್ಸ್ ಗೆಲ್ತಾರ ಇವತ್ತು ಅಂತ ನೋಡ್ತು ಅಂತಂದರೆ ಪಂಜಾಬ್ ಕಿಂಗ್ಸು ಸೀರೀಸ್ ಆಫ್ ಮ್ಯಾಚ್ನ ಸೋತೋಗ್ಬಿಟ್ಟಿದ್ದಾರೆ. ಮುಲಾನ್ಪುರಲ್ಲಿ ಆಗ್ತಾ ಇರುವಂಥ ಮ್ಯಾಚು. ಇವತ್ತಿನ ಆವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ವಿಚಾರಕ್ಕೆ ಬಂತು ಅಂತಂದರೆ 200 and above ಇದೆ. ಒಳ್ಳೆ ಬ್ಯಾಟಿಂಗ್ ಆಡುವಂಥ ಸರ್ಫೇಸು, ಜೊತೆಗೆ ಪೇಸರ್ಸ್ಗಳಿಗೆ ಅಸಿಸ್ಟ್ ಇರುವಂಥ ಸರ್ಫೇಸು. 71% ಆಫ್ ದ ವಿಕೆಟ್ಸ್ ಬಿದ್ದಿರೋದು ಇಲ್ಲಿ ಪೇಸರ್ಸ್ಗೇನೆ ಈ IPL ಅಲ್ಲಿ. ಜೊತೆಗೆ ಇಲ್ಲಿ ಡಿಫ್ರೆಂಟ್ಲಿ ಏನು ಅಂತಂದರೆ ಫಸ್ಟ್ ಬ್ಯಾಟಿಂಗ್ ಆಡಿದವರು ಗೆದ್ದಿದ್ದಾರೆ. ಕಳೆದ 7 ಮ್ಯಾಚು ಆಗಿರೋದ್ರಲ್ಲಿ ಇಲ್ಲಿ ಗೆದ್ದಿರುವಂಥದ್ದು 6 ಮ್ಯಾಚು ಬ್ಯಾಟಿಂಗ್ ಫಸ್ಟ್ ಆಡಿರುವಂಥ ಟೀಮು. ಸೊ ಟಾಸ್ ಗೆದ್ದರು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು ಕೂಡ ಆಶ್ಚರ್ಯ ಪಡುವಂಥದ್ದು ಏನು ಇಲ್ಲ. ಇಲ್ಲಿ ಸ್ವಲ್ಪ ಚೇಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಥರನೇ ರಿಪೋರ್ಟ್ಸ್ ಹೇಳ್ತಾ ಇದೆ. ಪ್ರಭ್ಸಿಮ್ರಾನ್ ಸಿಂಗು, ಪ್ರಿಯಾಂಶ್ ಆರ್ಯ ಏನಾದ್ರು ಒಳ್ಳೆ ಫಾರ್ಮಿಗೆ ಬಂತು ಅಂತಂದರೆ ಖಂಡಿತ ಇವ್ರನ್ನಂತೂ ತಡೆಗಟ್ಟವ್ರು ಯಾರು ಇರೋದಿಲ್ಲ. ಇವರ ಟಾಪ್ ಆರ್ಡ್ರು, ಇವರ ಸ್ಟ್ರೆಂತು, ಟಾಪ್ ಆರ್ಡರ್ ಸ್ಟ್ರೆಂತು, ಮಿಡ್ಲ್ ಆರ್ಡರ್ ಸ್ಟ್ರೆಂತು, ಡೌನ್ ದ ಆರ್ಡ್ರು ಕೂಡ ಸ್ಟ್ರೆಂತನೇ ಅವ್ರದ್ದು. ಬ್ಯಾಟಿಂಗ್ ಆರ್ಡರ್ ಸಖತ್ತಾಗಿದೆ. ಇವರಿಗೆ ಕಂಪೇರ್ ಮಾಡ್ತು ಅಂತ ಮುಂಬೈ ಇಂಡಿಯನ್ಸ್ಗೆ ಕಂಪೇರ್ ಮಾಡ್ತು ಅಂತ ಅಂದಾಗ ಹೌದು ರಿಯಾನ್ ರಿಕಲ್ಟನ್ ಸ್ವಲ್ಪ ರೋಹಿತ್ ಶರ್ಮಾ ಹಿಂಗೆ ಕಾಣಿಸ್ಕೊಬೋದು. ಆಡ್ತಾರೆ, ಇಲ್ಲ ಅಂದರೆ ಇಲ್ಲ. ಈ ಟೂರ್ನಮೆಂಟ್ ಅವ್ರಿಗೆ ಆ ಥರನೇ ಆಗೋಗ್ಬಿಟ್ಟಿದೆ. ಸೂರ್ಯ ಆಡ್ಕೊಂಡ್ರೆ ಫ್ಲಾಪ್ ಶೋ ಅಗೈನ್. ಆ್ಯಂಡ್ ನಮ್ಮಂದಿರೋ ಒಂದು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಆಡಿರೋದ್ರಲ್ಲೇ. ಇನ್ನು ಹಾರ್ದಿಕ್ ಪಾಂಡ್ಯ ಕೇಳಂಗೇನೆ ಇಲ್ಲ, ಅವ್ರು ಆಡ್ತಾನೂ ಇಲ್ಲ ಅಲ್ಲಿ. ಸೊ ಇನ್ನು ಹೊಸಬ್ರನ್ನೆಲ್ಲ ಹಾಕೊಂಡ್ಬಂದಿರು ಲಾಸ್ಟ್ ಮ್ಯಾಚಲ್ಲಿ, ಅದು RCB ಅಗೇನ್ಸ್ಟು ಉಣ್ಕೊಂಡೋಯ್ತು. ತಿಲಕ್ ವರ್ಮನು ಕೂಡ ಹಿಂಗೆ ಆಡ್ತಾ ಇದ್ದಾರೆ. ಅನ್ಸರ್ಟನಿಟಿ ಅನ್ನೋದು ಕಾಣ್ತಾ ಇದೆ. ಹೌದು ಲಾಸ್ಟ್ ಮ್ಯಾಚ್ ಹಿಂಗೆ ಸ್ವಲ್ಪ ಆಡಿರ್ಬೋದು, ಬಟ್ ಕನ್ಸಿಸ್ಟೆನ್ಸಿ ಅನ್ನೋದು ಈ ಒಂದು ಟೂರ್ನಮೆಂಟಲ್ಲಿ ಮುಂಬೈ ಇಂಡಿಯನ್ಸ್ನ ಬ್ಯಾಟರ್ಸ್ಗಳಿಂದ ಅಷ್ಟರ ಮಟ್ಟಿಗೆ ನೋಡೋದಕ್ಕೆ ಸಿಕ್ಕಿಲ್ಲ. ಸೊ ಇದು ಎವಿಡೆಂಟಾಗಿ ಕಾಣಿಸ್ತಿದೆ ಅವರ ಪೊಸಿಷನು ಯಾವ ರೇಂಜಿಗೆ ಇದೆ ಅಂತ. ಆ್ಯಂಡ್ ಪಂಜಾಬ್ ಕಿಂಗ್ಸ್ ಅಂತ ಬಂದಾಗ ಅವರ ಟಾಪ್ ಆರ್ಡರ್ ಫೈರ್ ಮಾಡಿದಾಗ ಖಂಡಿತ ಅವರು ಸೌಂಡ್ ಮಾಡಿದ್ದಾರೆ. ಸೋತಿರ್ಬೋದು ಕೆಲವು ಮ್ಯಾಚ್ ಟಾಪ್ ಆರ್ಡರ್ ಫೈರ್ ಮಾಡಿದ್ರು ಕೂಡ, ಬಟ್ ಅವರು ಟಾಪ್ ಆರ್ಡರ್ ಫೈರ್ ಮಾಡಿದಾಗ ಖಂಡಿತ ಅವ್ರ ಬ್ಯಾಟಿಂಗಲ್ಲಿ ಯಾವತ್ತೂ ಕೂಡ ಇಲ್ಲ ಡಬ್ಬಾ ಥರ ಆಡಿದ್ದಾರೆ. ಅಷ್ಟು ಪರ್ಫಾರ್ಮೆನ್ಸ್ನ ಕೊಟ್ಬಿಟ್ಟಿದ್ದಾರೆ. ಫುಲ್ ತೀರಾ ಕಳಪೆ. ಹೌದು ಲಾಸ್ಟ್ ಮ್ಯಾಚ್ ಹಿಂಗೆ ಆಗಿರ್ಬೋದು, ಬಟ್ ಟೂರ್ನಮೆಂಟ್ ನೋಡ್ತು ಅಂತಂದಾಗ ಖಂಡಿತ ಬ್ಯಾಟಿಂಗು ಅವರು ಇಂಪ್ರೆಸ್ ಮಾಡಿದ್ದಾರೆ. ಬೌಲಿಂಗಲ್ಲೇ ಅವ್ರು ಸ್ವಲ್ಪ ಕಳಪೆ ಆಗ್ತಾ ಇರೋದು ನನ್ನ ಪ್ರಕಾರ. ಬೌಲಿಂಗ್ ಆ್ಯಂಡ್ ಫೀಲ್ಡಿಂಗು ಸಿಕ್ಕಾಪಟ್ಟೆ ವರ್ಸ್ಟ್ ಅಂದರೆ ವರ್ಸ್ಟು. ಇಡೀ ಟೂರ್ನಮೆಂಟಲ್ಲೇ ಪಂಜಾಬ್ ಕಿಂಗ್ಸ್ ಥರ ಕ್ಯಾಚ್ ಬಿಟ್ಟಿರುವಂಥ ಟೀಮ್ ಇನ್ನೂ ಒಂದಿಲ್ಲ. ಮುಂಬೈ ಇಂಡಿಯನ್ಸು ಬಿಟ್ಟಿಲ್ಲ, LSGನೂ ಕೂಡ ಬಿಟ್ಟಿಲ್ಲ ಅಷ್ಟು ನಂಬರ್ ಆಫ್ ಕ್ಯಾಚಸ್ನ. ಸೊ ಇವತ್ತು ಏನಾದ್ರು ಸ್ಲೈಡ್ ಆಗ್ತಾರೆ, ಮತ್ತೆ 5 ಕನ್ಸಿಕ್ಯೂಟಿವ್ ಲಾಸ್ನ ತೊಗೊಬೇಕು ಇವರು ಅಂತ. 4 ಆಲ್ರೆಡಿ ಆಗಿದೆ, 5 ತೊಗೊತಾರೆ ಅಂತಂದರೆ ಇಲ್ಲಿಂದ ಆಚೆಗೆ ಅವ್ರು ಕಮ್ ಬ್ಯಾಕ್ ಮಾಡೋದು ಒಂಥರ ಮರ್ತ್ಕೊಬೇಕು. ಯಾಕಂದರೆ RCB ಸಿಕ್ಕಾಪಟ್ಟೆ ಸಖತ್ತಾಗಿ ಆಡ್ತಾ ಇದ್ದಾರೆ. RCBನವ್ರು ಇವರು ಹೊಡಿತು ಅಂತಂದರೆ ಕಳೆದೋಗ್ಬಿಡ್ತಾರೆ, ಹಂಗೇನೆ ಪಾಯಿಂಟ್ಸ್ ಟೇಬಲಿಂದ ಜಾರ್ಕೊಂಡು ಹೊರಟೋಗ್ಬಿಡ್ತಾರೆ. ಸೀಸನ್ ಸ್ಟಾರ್ಟಿಂಗಲ್ಲಿ ಅರ್ಧ ಸೀಸನು ಹಿರಿಮೆಯಿಂದ ಒಂಥರ ರೊಚ್ಚಿಗೆದ್ದಂಥ ಪಂಜಾಬ್ ಕಿಂಗ್ಸು ಜಾರ್ಕೊಂಡು ಹೋಗೋದನ್ನ ನಾವು ನೋಡ್ತೀವ, ಅಥವಾ ಇಲ್ಲಿಂದ ಆಚೆಗೆ ಎದ್ದೊಳುವಂಥ ಪಂಜಾಬ್ ಕಿಂಗ್ಸ್ನ ನೋಡ್ತೀವ ನಾವು ಅಂತ ಕಾದು ನೋಡಬೇಕು. ನಿಮ್ಗೆ ಏನನ್ಸಿದೆ ಇವತ್ತಿನ ಮ್ಯಾಚು ಯಾರು ಗೆಲ್ಲಬಹುದು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನನಗೇನೋ ಇವತ್ತಿನ ಮ್ಯಾಚು ರೊಚ್ಚಿಗೆದ್ಬಿಟ್ಟು ಬಂದ್ಬಿಟ್ಟು ಆಡ್ತಾರೆ ಶ್ರೇಯಸ್ ಅಯ್ಯರ್ ಅಂತ ಒಂದು ಗಟ್ ಫೀಲಿಂಗ್ ಹೇಳ್ತಾ ಇದೆ. ಆ್ಯಂಡ್ ಇವತ್ತಿನ ಮ್ಯಾಚ್ ವಿನ್ನರ್ ಆಗಬಹುದು, ಶ್ರೇಯಸ್ ಅಯ್ಯರ್ ಆಡ್ತಾರೆ ಅಂತ ಅನ್ನಿಸಿದೆ. ಬಟ್ ನನ್ನ ಪ್ರಕಾರ ಪ್ರಭ್ಸಿಮ್ರಾನ್ ಸಿಂಗ್ ಇವತ್ತಿನ ಮ್ಯಾಚ್ ವಿನ್ನರ್ ಆಗ್ಬೋದು ಅಂತ ಒಂದು ಗಟ್ ಫೀಲಿಂಗ್ ಹೇಳ್ತಾ ಇದೆ. ಪಂಜಾಬ್ ಕಿಂಗ್ಸ್ ಗೆಲ್ಬೋದು ಅಂತ ಮುಂಬೈ ಇಂಡಿಯನ್ಸ್ ಅಗೇನ್ಸ್ಟು. ಬಟ್ RCB ಫ್ಯಾನ್ಸ್ಗಳಿಗೆ ಮುಂಬೈ ಇಂಡಿಯನ್ಸ್ ಗೆಲ್ಲಬೇಕು ಇವತ್ತು, ಪಂಜಾಬ್ ಕಿಂಗ್ಸ್ ಅಲ್ಲ. ಯಾಕೆ ಅಂತಂದರೆ ಅವ್ರು ಟಾಪ್ ಹೋಗೋದು ನಮಗೆ ಇಷ್ಟ ಇಲ್ಲ. ನಾವು ನಂಬರ್ 1 ಇರಬೇಕು. ಮೇಲ್ಗಡೆ ಬರೋಕ್ಕೆ ಯಾರಿಗೂ ಬಿಡಬಾರ್ದು, ನಾವು 10ಕ್ಕೂ ಸುಳಿಯೋಕ್ಕೂ ಬಿಡಬಾರ್ದು. ನಾವು ಟಾಪಲ್ಲಿ ಇರಬೇಕು. ನಂಬರ್ 1 ಯಾರು ಅಂತಂದ್ರೆ RCB ಅಂತ ಹೇಳಬೇಕು. ನೋಡೋಣ ಏನಾಗುತ್ತೆ ಕತೆ ಅಂತ. ಆ್ಯಂಡ್ ಇವತ್ತು ಏನಾದ್ರು ಪಂಜಾಬ್ ಕಿಂಗ್ಸ್ ಇನ್ ಕೇಸ್ ಗೆಲ್ತು ಅಂತಂದರೆ ಅವರು 1 ಪೊಸಿಷನ್ ಮೇಲ್ಗಡೆ ಬರ್ತಾರೆ.